ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋಗೆ ಬಂದಂತಹ ಕೆಲವು ಡೌಟ್ಸ್ಗಳನ್ನ ಈ ವಿಡಿಯೋ ಮೂಲಕ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆರಾಧನೆಯ ಮೊದಲನೇ ದಿನ ನಾವು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇಟ್ಟಿರ್ತೀವ, ಮೂರ್ತಿ ಇಟ್ಟು ಪೂಜೆ ಮಾಡಿರ್ತೀವ, ಅದನ್ನು 3 ದಿನ ಅಂದರೆ ಆರಾಧನೆ ಕೊನೆ ದಿನದವರೆಗೂ ನಾವು ಕದಲಿಸಬಾರ್ದು. ಆರಾಧನೆ ಮುಗಿದ ಮೇಲೆ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಬೆಳಗ್ಗೆ ನಾವು 3 ದಿನದಿಂದ ಏನು ಹೂಗಳನ್ನ ಇಟ್ಟು ಪೂಜೆ ಮಾಡ್ತಿರ್ತೀವಲ್ವ, ಪ್ರತಿನಿತ್ಯ ರಾಯರಿಗೆ ಹೂಗಳನ್ನ ಬೇರೆ ಬೇರೆ ಬದಲಾಯಿಸ್ತಿರ್ಬೇಕು. ಗಂಧ 1 ಬಾರಿ ಹಚ್ಚಿದ್ರೆ ಸಾಕು. ಆ ಹೂಗಳನ್ನೆಲ್ಲ ತೆಗೆದು ಮತ್ತು ಅಕ್ಷತೆ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಓಡಾಡೋ ಜಾಗದಲ್ಲಿ ಹಾಕದೆ ಹರಿಯೋ ನೀರಿಗೆ ಬಿಡಬೇಕು. 1 ಬಾರಿ ಇಟ್ಟು ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ರೆ 3 ದಿನ ಕೂಡ ಕದಲಿಸೋದು ಬೇಡ. ಮತ್ತು 3 ದಿನ ಕೂಡ ಒರೆಸೋದು, ಹೊಸ್ದಾಗಿ ಗಂಧ ಇಡೋದು ಬೇಡ. ಒಮ್ಮೆ ಕೂರಿಸುವಾಗ ರಾಯರನ್ನ ಒರೆಸಿ ನೀಟಾಗಿ ರೋಸ್ ವಾಟರ್ ಆಗಲಿ ಅಥವಾ ತುಳಸಿ ನೀರಲ್ಲಾಗಲಿ ಒರೆಸಿದ ಮೇಲೆ ಗಂಧ ಇಟ್ಟು ಪೂಜಿಸೋದಕ್ಕೆ ಶುರು ಮಾಡಿದ್ರೆ ಇನ್ನು 3 ದಿನದವರೆಗೂ ಮತ್ತೆ ಒರೆಸೋದು ಕದಲಿಸೋದೆಲ್ಲ ಮಾಡಬಾರ್ದು. ಹಾಗೆ 5 ಮಣ್ಣಿನ ದೀಪಗಳ ದೀಪಾರಾಧನೆನ ಬೆಳಗಿನ ಟೈಮು ಮಾಡಿದ್ರೆ ಸಾಕು. 3 ದಿನ ಅಂದರೆ ಆರಾಧನೆಯ ಮೊದಲನೇ ದಿನ, 2ನೇ ದಿನ, 3ನೇ ದಿನ. ಸಂಜೆ ಟೈಮು 5 ಮಣ್ಣಿನ ದೀಪಗಳಿಂದ ದೀಪಾರಾಧನೆ ಮಾಡೋದು ಬೇಡ. ಬರೀ ರಾಯರಿಗೆ 2 ದೀಪನ ಹಚ್ಚಿ, ಸಾಧ್ಯ ಆದರೆ ಸಂಜೆನೂ ಕೂಡ 2 ಬಾದಾಮಿ ಇಲ್ಲಾಂದರೆ ಕಲ್ಲು ಸಕ್ಕರೆನ ಇಟ್ಟು ನೈವೇದ್ಯ ಮಾಡಿ ಕೈ ಮುಗಿದ್ರೆ ಸಾಕು. ಅಕಸ್ಮಾತ್ ಇವಾಗ ಬೆಳಗ್ಗೆನೂ ತುಪ್ಪದಿಂದ ದೀಪನ ಹಚ್ಚಿರ್ತೀವಿ, ಸಂಜೆನೂ ಹಚ್ಚಕ್ಕಾಗಲ್ಲ 3 ದಿನ ಕೂಡ ಅಂತ ಅನ್ನೋದಾದರೆ ಅದೇ ದೀಪಗಳಿಗೆ ಬೇರೆ ಎಣ್ಣೆನ ಮಿಕ್ಸ್ ಮಾಡೋದು ಬೇಡ. ಏನಿಲ್ಲ, ನಮ್ಮ ಪರಿಸ್ಥಿತಿ ರಾಯರಿಗೆ ಅರ್ಥ ಆಗಿರುತ್ತೆ. ಲೈಟ್ ಆನ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಅವ್ರ ಮುಂದೆ ಕೂತ್ಕೊಂಡು ಏನಾದರೂ ಸ್ವಲ್ಪ ಕಲ್ಲು ಸಕ್ಕರೆ, ಹಾಲು ಆ ರೀತಿ ಇಟ್ಟು ನೈವೇದ್ಯ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಶ್ರೀ ರಾಘವೇಂದ್ರಾಯ ನಮಃ ಅಂತ. ಸಾಧ್ಯ ಆದರೆ ಸಂಜೆ ಹೊತ್ತು ಕೂಡ ನಾಮಸ್ಮರಣೆನ ಮಾಡಿ. ಹಾಗೆ ಆರಾಧನೆಯ ಸಮಯಕ್ಕೆ ಡೇಟ್ಸ್ ಟೈಮ್ ಬಂದರೆ, ಈಗ 1 ದಿನ ಮಾಡಿರ್ತೀರಾ, ಇನ್ನು 2nd, 3rd ಡೇ ಮಾಡೋಕ್ಕಾಗಲ್ಲ ಅಂದರೆ ಅಳೋದೆಲ್ಲ ಬೇಡ, ಏನೂ ಆಗಲ್ಲ. ರಾಯರು ಅದನ್ನೇ ನಮ್ಮ ಸೇವೆನ ಸ್ವೀಕಾರ ಮಾಡಿ ನಮ್ಗೆ ಏನು ಫಲ ಕೊಡಬೇಕು ಅದನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ 2nd ಡೇ 3rd ಡೇ ಮಾಡೋಕ್ಕಾಗಲಿಲ್ವಲ್ಲ, ಏನು ಮಾಡೋದು, ಕಾಯಿ ಇಟ್ಟು ಬೇರೆ ನಾವು ರಾಯರ ಹತ್ರ ಬೇಡ್ಕೊಂಡಿದ್ವಿ ಅಂತ ಎಲ್ಲ ಚಿಂತೆ ಮಾಡೋದಕ್ಕೆ ಹೋಗಬಾರ್ದು. ಅದ್ರ ಬದಲು ಮನೇಲಿ ಬೇರೆ ಯಾರಾದರೂ ಹೆಣ್ಮಕ್ಳಿದ್ರೆ, ಇಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಯಾರು ದೊಡ್ಡವರು ಇರ್ತಾರೆ ಅವ್ರ ಹತ್ರ ದೀಪನ ಹಚ್ಚಿದ್ರೆ ಸಾಕು. 3 ದಿನಗಳು ಕೂಡ ನಿಮ್ಮ ಕೈಲಿ ಮೊದಲನೇ ದಿನ ಮಾಡಿ 2nd ಡೇ ಸೇವೆ ಮಾಡೋದಕ್ಕಾಗಲಿಲ್ಲ ಅಂದರೆ ಮನೇಲಿರೋ ಯಾರಾದರೂ ನಿಮ್ಮ ಪರವಾಗಿ ಸೇವೆನ ಸಲ್ಲಿಸ್ಬೋದು. ಮತ್ತು ನಾವು 3 ದಿನ ಕೂಡ ರಾಯರಿಗೆ ಸೇವೆನ ಸಲ್ಲಿಸೋದಕ್ಕಾಗಲ್ಲ, ಆರಾಧನಾ ಸಮಯದಲ್ಲಿ ಡೇಟ್ಸ್ ಬಂದುಬಿಡ್ತು ಅಂತ ಆದರೆ ಬೇಜಾರು ಮಾಡ್ಕೋಬಾರ್ದು. ಇವಾಗಲೇ ನಿಮಗೆ ಡೇಟ್ ಯಾವಾಗ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ರಾಯರ ಹತ್ರ ಕೂತ್ಕೊಂಡು ಹೇಳಿಬಿಡಿ. ಯಾವಾಗಲಾದರೂ ಫ್ರೀ ಇದ್ದಾಗ, ದೇವ್ರ ಮನೆಗೆ ಹೋದಾಗ ಕೇಳ್ಕೊಳ್ಳಿ, ನಿಮ್ಮ ಆರಾಧನಾ ಸಮಯಕ್ಕೆ ನನಗೆ ಡೇಟ್ ಇದೆ, ಆ ದಿನ ನಾನು ಯಾವುದೇ ಸೇವೆಗಳನ್ನ ಮಾಡೋ ಹಾಗಿಲ್ಲ, ಹಾಗೆ ನಿಮ್ಮ ದರ್ಶನ ಕೂಡ ಮಾಡೋ ಹಾಗಿಲ್ಲ ತಂದೆ. ಹಾಗಾಗಿ ನಾನು ನಿಮ್ಮ ಹತ್ರ ಪರಿಪರಿಯಾಗಿ ಬೇಡ್ಕೊಳ್ತಿದ್ದೀನಿ. ಆ ದಿನ ನೀವು ನಿಮ್ಮ ಇಡೀ ಭಕ್ತ ವೃಂದವನ್ನೆಲ್ಲ ಕಣ್ ತೆರೆದು ನೋಡ್ತಿರ್ತೀರಂತೆ. ಆ ಸಮಯದಲ್ಲಿ ನನ್ನನ್ನು ಮರಿಬೇಡ ತಂದೆ, ನಿಮ್ಮ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಇವಾಗಲೇ ಒಂದ್ಸಲ ರಾಯರ ಮುಂದೆ ಕೂತು ಬೇಡ್ಕೊಳ್ಳಿ. ಅದನ್ನು ಬಿಟ್ಟು ಅಯ್ಯೋ ನಮ್ಗೆ ಹಿಂಗಾಗೋಯ್ತು, ರಾಯರು ನಮ್ಮ ಕೈಲಿ ಸೇವೆ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ವೇನೋ ಅಂತ ಎಲ್ಲ ಫೀಲ್ ಮಾಡ್ಕೋಬೇಡಿ. ಬದಲಾಗಿ ರಾಯರ ಹತ್ರ ಈ ರೀತಿಯಾಗಿ ಬೇಡ್ಕೊಳ್ಳಿ, ಆ ದಿನ ನಾನು ನಿಮಗೆ ಸೇವೆನ ಸಲ್ಲಿಸೋದಕ್ಕಾಗಲ್ಲಪ್ಪ ತಂದೆ, ನಿಮ್ಮ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ ಅಂತ. ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ರಾಯರ ಮುಂದೆ ಕೂತು ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ರಾಯರು ತಂದೆ ತಾಯಿ ಇದ್ದ ಹಾಗೆ, ಎಲ್ಲವೂ ಕೂಡ ನಾವು ಹೇಳೋದಕ್ಕೂ ಮುಂಚೆನೇ ಅರ್ಥ ಆಗುತ್ತೆ. ಇನ್ನು ನಾವು ಕೂತು ಮಕ್ಕಳಾಗೆ ಹೇಳ್ಕೊಂಡಾಗ ರಾಯರು ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ನಮಗೆ ಏನು ಅನುಗ್ರಹ ಕೊಡಬೇಕು, ಯಾವ ರೀತಿ ನಮ್ಮನ್ನು ಕೈ ಹಿಡಿಬೇಕು ಆ ರೀತಿ ಅನುಗ್ರಹ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರನ್ನೂ ಕಾಪಾಡಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.